ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ತುಂಬ ದಿನಗಳಾದಮೇಲೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಗೈಸ್. ಸೊ ಇವತ್ತು ಏನು ಸ್ಪೆಷಲ್ ಅಂದರೆ ನಮಗೆ ಇವತ್ತು ಅನುಬಂಧ ಅವಾರ್ಡ್ಸ್ ಇದೆ. ಸೊ ಐ ಆಮ್ ಸೋ ಎಕ್ಸೈಟೆಡ್. ವೈ? ಬಿಕಾಸ್ ಇದು ನನ್ನ ಮೊದಲನೇ ಅನುಬಂಧ ಅವಾರ್ಡ್ಸ್ ಫಂಕ್ಷನ್ ನಾನು ಅಟೆಂಡ್ ಮಾಡ್ತಿರೋದು. ಸೊ ಅದು ನನ್ನ ಮಗನ ಜೊತೆ. ಸೊ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್. ಒಂಥರ ಖುಷಿ ಆಗ್ತದೆ. ಸೊ ನಮಗೆಲ್ಲ 2 ಗಂಟೆ 1:15 ಹೇಳಿದ್ದಾರೆ ಬರೋದಕ್ಕೆ. ಸೊ ರೆಡಿ ಆಗಬೇಕು. ಇವಾಗ ತಾನೇ ಐ ಆಮ್ ಗಾಟ್ ಫ್ರೆಶ್ ಅಪ್ ಆ್ಯಂಡ್ ಸೊ ರೆಡಿ ಆಗೋಣ. ಫಸ್ಟು ಟಿಫನ್ ಮಾಡಿಬಿಡೋಣ. ಹೊಟ್ಟೆ ಹಸಿತೆ. ಇಟ್ಸ್ ಆಲ್ರೆಡಿ 11 ಅನಿಸುತ್ತೆ. ಸೊ ಮೊದಲು ತಿಂಡಿ ತಿಂದ್ಬಿಟ್ಟು ಆಮೇಲೆ ಮೇಕಪ್ ಸ್ಟಾರ್ಟ್ ಮಾಡ್ತೀನಿ. ಸೊ ನನ್ನ ಮೇಕಪ್ ವಿಡಿಯೋ ನೋಡಿಲ್ಲ ಅಲ್ಲ, ಅಂದರೆ ಇದು ತುಂಬ ತೋರಿಸಲ್ಲ, ಸ್ವಲ್ಪ ನಮ್ಮಮ್ಮ ದೋಸೆ ಮಾಡ್ತಿದ್ದಾರೆ. ಈರುಳ್ಳಿ ದೋಸೆ ಮಾಡ್ತಿದ್ದಾರೆ ನಮ್ಮಮ್ಮ. ನನಗೆ ಈರುಳ್ಳಿ ದೋಸೆ ಅಂದರೆ ಫೇವ್ರೆಟ್. ವೆಲ್ಕಮ್ ಬ್ಯಾಕ್. ಸೊ ಇವಾಗ ಇನ್ನೇನು ಟೈಮ್ ಆಗೋಗ್ಬಿಡುತ್ತೆ, ಯಾಕೆಂದರೆ ನಾನು ಮೇಕಪ್ ಮಾಡ್ಕೊಳ್ಳೋದು ತುಂಬ ಲೇಟ್ ಆಗುತ್ತೆ. ಸೊ ಮೇಕಪ್ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಸ್ವಲ್ಪ ಹೇರ್ ಡ್ರೈ ಮಾಡ್ಕೊಳ್ಳೋಣ. ಎವ್ರಿಥಿಂಗ್ ಚೆನ್ನಾಗಿ ಈ ಹೆಡ್ ಬ್ಯಾಂಡ್ ಹಾಕೊಳ್ಳೋದಕ್ಕೆ ಎಷ್ಟು ಒದ್ದಾಡ್ತಾ ಇದ್ದೀನಿ ನೋಡಿ. ಅಯ್ಯೋ ರಾಮ. ಯಾಕಂದರೆ ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಸೊ ಅದಕ್ಕೋಸ್ಕರ ಇಷ್ಟೊಂದು ಒದ್ದಾಡಿಕೊಂಡು ಮೇಕಪ್ ಮಾಡ್ಕೊಂಡಿದ್ದೀನಿ. ಫೈನಲಿ ಹಾಕೋಬಿಟ್ಟೆ. ಕಿವಿ ಓಲೆಲ್ಲ ಚುಚ್ಚುತ್ತೆ. ಓಕೆ, ನಾನು ಮೇಕಪ್ ಮಾಡ್ಕೊಳ್ಳೋದು ಯಾರು ನೋಡಿಲ್ಲ ಅಲ್ಲ, ತೋರಿಸ್ತೀನಿ ಬನ್ನಿ. ಸೊ ನಾನು ಇವಾಗ ಮೇಕಪ್ ಸ್ಟಾರ್ಟ್ ಮಾಡ್ತೀನಿ. ನಂಗೆ ಅಷ್ಟೊಂದು ನೀಟಾಗೆಲ್ಲ ಮೇಕಪ್ ಮಾಡೋಕ್ಕೆ ಬರಲ್ಲ, ಬಟ್ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ತೀನಿ. ನಾನು ಯೂಸ್ ಮಾಡಿದೆ ಫೇಶಿಯಲ್ ಟೋನರ್ ಯೂಸ್ ಮಾಡ್ತೀನಿ. ನನ್ನನ್ನು ಫಾಲೋ ಮಾಡಿ ಅಂತ ಹೇಳ್ತಿಲ್ಲ, ಬಿಕಾಸ್ ನನಗೆ ಅಷ್ಟು ಬರಲ್ಲ. ಸೊ ನಮ್ಮ ಫೋನ್ ಕೊಡು. ಹಲೋ. ಚೆನ್ನಾಗಿದೆ. ಸೊ ನನಗೆ ಮೇಕಪ್ ನಾನೇ ಮಾಡ್ಕೋತಾ ಇದ್ದೀನಿ. ಹೇರ್ ಸ್ಟೈಲ್ಗೆ ನಾನು ಗೀತಾ ಅವ್ರನ್ನ ಕರೆಸಿದ್ದೀನಿ. ಹಾಯ್ ಗೀತಾ, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಸೊ ಫೈನಲಿ ನಾನು ರೆಡಿ ಆದೆ. ನೋಡಿ, ಸೊ ಮೇಕಪ್ ಕೂಡ ಆಯಿತು. ಇವಾಗ ನಾನು ಜ್ಯುವೆಲ್ಸ್ ಹಾಕೋತಾ ಇದ್ದೀನಿ. ಸೊ ಜ್ಯುವೆಲ್ಸ್ ಕೊಡಿ. ಸೊ ಈ ಜ್ಯುವೆಲ್ಸ್ ನಾನು ಹಾಕೊಳ್ತಾ ಇದ್ದೀನಿ. ಇದು ನನಗೆ ಆಕೃತಿ ಆಭರಣ ಪೇಜಿಂದ ಕಳಿಸಿರೋದು. ಸೊ ನಾನು ಯಾವಾಗಲೂ ಚೂಸ್ ಮಾಡೋದು ಇವ್ರ ಪೇಜಿಂದನೇ ಜ್ಯುವೆಲ್ಸ್, ಬಿಕಾಸ್ ಎಲ್ಲ ಅಕೇಶನ್ಸ್ಗೂ ಇವ್ರ ಹತ್ರ ಸೂಟ್ ಆಗುವಂಥ ಎಲ್ಲ ಜ್ಯುವೆಲ್ಸ್ ಇದೆ ಅದಕ್ಕೆ. ಸೊ ಎಸ್ ಸೌಮ್ಯ, ನಾವೇ ಹಾಕೊಳಕ್ಕಾಗಲ್ಲ, ಹೆಲ್ಪ್ ಹೋಗ್ಬೇಕು. ಸೊ ನಾನು ಈ ಔಟ್ಫಿಟ್ ಬಗ್ಗೆ ಹೇಳಬೇಕು. ಈ ಔಟ್ಫಿಟ್ ನನಗೆ ಪಾಶ್ ಅಟೈರ್ಸಿಂದ ತೊಗೊಂಡಿರೋದು.
ಸೊ ಇದು ನಾನು ಕಸ್ಟಮೈಸ್ ಮಾಡಿಸ್ಕೊಂಡಿದ್ದೀನಿ ಅವ್ರ ಪೇಜಿಂದ ಅವಾರ್ಡ್ ಫಂಕ್ಷನ್ಗೆ ಅಂತಾನೆ. ಸೊ ಬಿಕಾಸ್ ನಮಗೆ ಪರ್ಟಿಕ್ಯುಲರ್ ಆಗಿ ಡಾರ್ಕ್ ಪರ್ಪಲ್ ಅಂತಾನೆ ಹೇಳಿದರು. ಸೊ ಅದಕ್ಕೋಸ್ಕರ ವೆಡ್ನೆಸ್ಡೇಲಿ ಓಡಾಡ್ದಂಗೆ ಓಡಾಡ್ತೀಯ. ವೆನ್ಸ್ಡೇ ಸಾಕು. ಆಹಾ ಚೆನ್ನಾಗಿದೆ ಅಲ್ಲ? ಬೇಡವಾ? ಓವರ್ ಆಗಿಬಿಡುತ್ತಾ? ನಮಗೆ ಚೆನ್ನಾಗಿದೆ. ಫುಲ್ ಹಾಕೊಂಡು ನೋಡಿ ಗೊತ್ತಾಗುತ್ತೆ ಡ್ರೆಸ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಲಾಸ್ಟ್ ಸೊ ಫೈನಲಿ ಐ ಆಮ್ ರೆಡಿ. ಸೊ ನಮ್ಮ ಮಾನ್ಸ ಅವರು ವ್ಲಾಗ್ ಮಾಡ್ತಿದ್ದಾರೆ. ಹಲೋ ಅಕ್ಕ ಹಾಯ್ ಮೃದಿನಿ ಹಾಯ್ ಮಾಡು. ದೊಡ್ಡೊಳಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಶಿಲ್ಪ 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 ಹತ್ರ ಬಂತು ಅಂತ ಸಾಧ್ಯ ಆದ್ರೆ ನಮ್ದು ಚಾನಲ್ ಇದೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ನಿಮ್ದು ವ್ಲಾಗ ಮಾಡ್ಕೊಳ್ಳಿ. ಹೆಂಗಿದ್ರು ಅವ್ರು ಕಷ್ಟಪಟ್ಟು ಖರ್ಚಿರ್ತಾರೆ ಸೆಟ್ಟು, ವ್ಲಾಗ್ ಮಾಡ್ಕೊಂಡು ಪೇಮೆಂಟ್ ಮಾಡ್ಕೊಂಡು. ಪ್ರಶಾಂತ್ ಇವಾಗ ನೋಡಿ ನಾವೀಗ ಚೆನ್ನಾಗಿ ಕಾಣಿಸ್ತಿದ್ವಿ ನೋಡಿ. ಸಾಧ್ಯ ಆದ್ರೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೌಂದರ್ಯ ಗೌಡ, ನಿಜವಾಗ್ಲೂ ಸೌಂದರ್ಯ ಗೌಡ, ಪ್ರಶಾಂತ್ ಗೌಡ, ನಿಜವಾಗ್ಲೂ ಗೌಡ ಮ್ಯಾಚ್ ಆಗುತ್ತೆ. ದಯವಿಟ್ಟು ನನ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಸೆಟ್ಟಲ್ಲಿ ಅವ್ರು ರೆಡಿ ಮಾಡ್ತಾರೆ, ಇವರು ನೀಟಾಗಿ ಅದನ್ನೆಲ್ಲ ಸೆಟ್ ಫುಟೇಜ್ ತಗೊಂಡು ಒಳ್ಳೆ ಕಡಿಮೆ ಅದು ದೇವಸ್ಥಾನ ಮಾಡ್ಕೊತಿದ್ರು. ಅದನ್ನ ಈ ಬಟ್ಟೆಗೆ ಸರಿಸಮ ಮಾಡ್ಬೋದು. ನಾನು ಮುಗಿತಲ್ಲ, ಪೇಮೆಂಟ್ ಆಯ್ತು ಅವ್ರದ್ದು. ಆಮೇಲೆ ಒಂದು ಸಂತು ಅಂತ ಬಿಗ್ ಬಾಸ್ ಅಲ್ಲಿ ನೋಡಿರ್ತೀರಾ, ಆಮೇಲೆ ಎಲ್ಲೂ ನೋಡಿದ್ರೆ ಚಾನ್ಸ್ ತುಂಬಾ ಒಳ್ಳೆ ಮನುಷ್ಯ ಅವರು, ತುಂಬಾ ಒಳ್ಳೆ ಸಂತು, ಒಳ್ಳೆಯವನು. ನೀವು ಮಾಡಿದ ಕಲಾ ಸೇವೆಗೆ ಇಂದು ಗೌರವ ಸನ್ಮಾನಗಳು ಸಿಗುವ ಶುಭ ದಿನ. ಇಷ್ಟು ವರ್ಷಗಳು ಈ ಅನುಬಂಧದ ಸಂಭ್ರಮದ ಯಶಸ್ಸಿಗೆ ನೀವೆಲ್ಲ ಸಾಕ್ಷಿಯಾಗಿದ್ದೀರಿ. ಅದೇ ರೀತಿ ಈ 11ನೇ ಅನುಬಂಧಕ್ಕೆ ರೇಷ್ಮಕ್ಕ ಸಮೋಸ ಅದಕ್ಕೆ ಕೊಟ್ಟಿರೋದು. ಒಂದು ಚೇರ್ ಎತ್ತಕ್ಕೆ ಬಾ. ಐ ಯು ಹೇಳ್ಬೇಕಾ ಯು ಐ ಹೇಳ್ಬೇಕಾ? ನನ್ನ ಸೀಕ್ರೆಟ್ ಸೀಕ್ರೆಟ್ ಹೇಳಿ, ಬಟ್ ಕಿವಿಲಲ್ಲ.
ವೇರ್ ಇಸ್ ಮೈ ಶಿಲ್ಪ ಶಿಲ್ಪ ಬಾಯಿಲಿ. ಸೊ ಎಲ್ಲರಿಗೂ ಊಟ ಅರೇಂಜ್ ಮಾಡಿದ್ರು. ನಾವೆಲ್ಲ ಊಟ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ಇನ್ನೇನಿರುತ್ತೆ ಹೇಳಿ, ಫೋಟೋಶೂಟ್. ಸೊ ನಾನು ಮತ್ತು ಮಾನ್ಸಾ ಫೋಟೋಸ್ ವೀಡಿಯೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಫೈನಲಿ ಇನ್ನು ಲಾಸ್ಟ್ ಅಂದರೆ ನಾನು ಬೇಗ ಹೋದೆ. ಸೊ ಇದು ನನ್ನ ಅನುಬಂಧ.